ನಿಮ್ಮೂರಲ್ಲಿ ಒಂದು ಜಾತ್ರೆ, ಒಂದು ಹಬ್ಬ, ಒಂದು ಹುಣ್ಣಿಮೆ, ಒಂದು DJ ಸ್ಟಾರ್ಟ್ ಮಾಡೋಕೆ ಒಬ್ಬ MLA MP ಬರ್ತಾರೆ ಹೊರತು ನಿಮ್ಮೂರಲ್ಲಿ ಒಂದು ಶಾಲೆ ಮಾಡೋಣ ಬನ್ನಿ MLA ಅವರೇ, ಬನ್ನಿ MP ಅವರು ಅಂತಂದ್ರೆ ಬರಲ್ಲ. ಅವರು ಒಬ್ಬ MLA ಮಗ ಮತ್ತೆ MLAನೇ ಆಗ್ತಾನೆ, ಒಬ್ಬ MP ಮಗ ಮತ್ತೆ MPನೇ ಆಗ್ತಾನೆ. ಆದ್ರೆ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕರ ಮಗ ಶಿಕ್ಷಕನಾಗ್ತಾ ಇದ್ದಾನ, ಒಬ್ಬ PSI ನ ಮಗ ಮತ್ತೆ PSI ಆಗ್ತಾ ಇದ್ದಾನ? ಆಗ್ತಾ ಇಲ್ಲ. ಯಾಕಂದ್ರೆ ಸಿಸ್ಟಮ್ ಅನ್ನ ಆತರ ರೂಪುಗೊಳಿಸಲಾಗ್ತಾ ಇದೆ. ನೀವು KS ನಲ್ಲಿ ನೋಡ್ತಾನೆ ಇರ್ತೀರಿ, ದುಡ್ಡು ಕೊಟ್ಟೋರ್ಗೆ ಮಾತ್ರ ಉದ್ಯೋಗನ ಕೊಡ್ಲಾಗ್ತಾ ಇದೆ. ನೀವೆಷ್ಟೇ ಇಂಟೆಲಿಜೆಂಟ್ ಇರಿ, ನಿಮ್ ಬಳಿ ದುಡ್ಡು ಇದೆಯಾ, ಬಾ, ದುಡ್ಡಿಲ್ವಾ, ಖಾಲಿ ಮಾಡಿ. ದಿಸ್ ಈಸ್ ದ ರಿಯಾಲಿಟಿ ಆಫ್ ಅವರ್ ಜನರೇಷನ್. ಇದು ನಮ್ಮ ಜನರೇಷನ್ ನ ಸಮಸ್ಯೆ. ಇವತ್ತು ನಿಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅದು ನಿಮ್ ತಪ್ಪಲ್ಲ. ಇವತ್ತು ನಿಮ್ಗೆ ಹೆಣ್ ಸಿಗ್ತಾ ಇಲ್ಲ ಅಂದ್ರೆ ಅದು ನಿಮ್ ತಪ್ಪಲ್ಲ. ಇವತ್ತು ನೀವು ಕಂಡಂತ ಕನಸು ನಿಮ್ಮಿಂದ ಸಾಧ್ಯ ಇದ್ರೂ ನೀವು ಅದನ್ನು ಈಡೇರಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂದ್ರೆ ಅದು ನಿಮ್ ತಪ್ಪಲ್ಲ. ಈ ಸಿಸ್ಟಮ್ ಆ ಥರ ರೂಪುಗೊಂಡಿದೆ. ನೀವು ಮಾಡದೇ ಇರೋ ತಪ್ಪಿಗೆ ನೀವು ಸಿಲುಕು ಹಾಕೊಂಡು ನರಳಾಡ್ತಾ ಇದ್ದೀರಿ. ರಾಜಕಾರಣಿಗಳ ಉದ್ದೇಶ ಬೆಂಗಳೂರು ಒಂದೇ ಬೆಳಿಬೇಕು. ಯಾಕಂದ್ರೆ ಆ ನಗರಗಳಲ್ಲೇ ಅವರ ಸೈಟ್ಗಳಿರುತ್ತೆ, ಆ ನಗರಗಳಲ್ಲೇ ಅವರ ಮಾಲ್ಗಳಿರುತ್ತೆ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಡೋಕೆ ಬೆಂಗಳೂರನ್ನ ಬೆಳೆಸ್ತಾ ಇಲ್ಲ. ಬೆಂಗಳೂರನ್ನ ಬೆಳೆಸ್ತಾ ಇರೋದು ತಮ್ಮ ಬಿಸ್ನೆಸ್ಗಳಿಗೆ ಲಾಭ ಆಗಲಿ ಅನ್ನೋ ಕಾರಣಕ್ಕೆ. ನಾವು ಬಡವರಾಗೇ ಇರಬೇಕು, ಯುವಕರು ಬಡವರಾಗೇ ಇರಬೇಕು. ನಾವೆಷ್ಟು ಬಡವರಾಗಿರ್ತೀವಿ, ನಾವೆಷ್ಟು ನಮ್ಮ ನಡುವೆನೇ ಕಚ್ಚಾಡ್ತಾ ಇರ್ತೀವಿ, ನಾವೆಷ್ಟು ಆಹಾರಕ್ಕಾಗಿ, ನಾವೆಷ್ಟು ಹಣಕ್ಕಾಗಿ ಪರಿತಪಿಸ್ತಾ ಇರ್ತೀವಿ, ಅಲ್ಲಿವರೆಗೂ ಸರ್ಕಾರವನ್ನ ಪ್ರಶ್ನೆ ಮಾಡಲ್ಲ, ನಾವು ಮರ್ತಿರ್ತೀವಿ. ನೀವು ಬುದ್ಧಿವಂತರಾಗೋದು ಬೇಡ ಅವ್ರಿಗೆ. ಕರ್ನಾಟಕದ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸೆಲ್ನ ಪ್ರಕಾರ 2024 ಏಪ್ರಿಲ್ನಿಂದ 2025 ಫೆಬ್ರವರಿವರೆಗೂ ಕರ್ನಾಟಕದಲ್ಲಿ 14ರಿಂದ 19 ವರ್ಷದ ನಡುವಿನ ಹುಡುಗಿಯರಲ್ಲಿ 25,000 ಜನ ಗರ್ಭಿಣಿಯರಾಗಿದ್ದಾರೆ. ಕಳೆದ 3 ವರ್ಷಗಳ ಸರ್ವೆಯನ್ನು ನೋಡಿದ್ರೆ ಸುಮಾರು 33,000ಕ್ಕಿಂತ ಹೆಚ್ಚಿನ ಹದಿಹರೆಯದ ಹುಡುಗಿಯರು ಕರ್ನಾಟಕದಲ್ಲಿ ಗರ್ಭಿಣಿಯರಾಗ್ತಾ ಇದ್ದಾರೆ. ಎಷ್ಟೋ ಯುವಕರಿಗೆ ಮದುವೆ ಆಗೋಕೆ ಹುಡುಗಿಯರು ಸಿಗ್ತಾ ಇಲ್ಲ. ತವ್ರ ಮನೆಯವರು ಹುಡುಗನಿಗೆ ಸರ್ಕಾರಿ ಉದ್ಯೋಗ ಕೇಳ್ತಾರೆ, ಸರ್ಕಾರ ನೋಡಿದ್ರೆ ಜಾಬ್ ಕಾಲ್ ಫಾರ್ ಮಾಡಲ್ಲ. ಹಳ್ಳಿಗಳಲ್ಲಿನ ಶಾಲೆಗಳನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಲಾಗ್ತಾ ಇದೆ. ನಗರಕ್ಕೇನೆ ಉದ್ಯೋಗ ವರಿಸಿ ಜನ ಅಲೆದಾಡುವಂತೆ ಮಾಡಲಾಗ್ತಾ ಇದೆ. ಬೀದರ್, ಗುಲ್ಬರ್ಗಾ, ಬಾಗಲಕೋಟೆ, ವಿಜಾಪುರ, ಬೆಳಗಾವಿಯಿಂದ, ಬಳ್ಳಾರಿಯಿಂದ, ರಾಯಚೂರಿನಿಂದ ಜನ ಬೆಂಗಳೂರಿಗೆ ವಲಸೆ ಹೋಗಬೇಕಾಗಿದೆ. ಯಾಕೆ? ರಿಯಲ್ ಎಸ್ಟೇಟ್ ಮಾಫಿಯಾ. ಇದೊಂದು ಕೇವಲ ಸಣ್ಣ ಸಮಸ್ಯೆ ಅಲ್ಲ, ಇಟ್ ಈಸ್ ಅ ಸೋಷಿಯಲ್ ಕ್ರೈಸಿಸ್. ಇದೊಂದು ಸಾಮಾಜಿಕ ಬಿಕ್ಕಟ್ಟು, ಸಾಮಾಜಿಕ ಮುಗ್ಗಟ್ಟು. ಹೇಗೆ ಸಮಾಜದಲ್ಲಿ ಆರ್ಥಿಕ ಮುಗ್ಗಟ್ಟು ಬರುತ್ತೋ ಅದೇ ಥರ ಇದೊಂದು ಸಮಾಜದಲ್ಲಿನ ನಮ್ಮ ಇವತ್ತಿನ ಪೀಳಿಗೆ ಅನುಭವಿಸ್ತಾ ಇರುವಂತಹ ದೊಡ್ಡ ಕ್ರೈಸಿಸ್, ದೊಡ್ಡ ಸೋಷಿಯಲ್ ಕ್ರೈಸಿಸ್, ದೊಡ್ಡ ಬಿಕ್ಕಟ್ಟು. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಡೂ ಯು ನೋ ವಾಟ್ ಈಸ್ ಡೆಸ್ಟ್ರಾಯಿಂಗ್ ಅವರ್ ಯೂತ್? ನಮ್ಮ ಯುವಕರನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ಮ ಕುಟುಂಬವನ್ನ, ನಮ್ಮ ಭವಿಷ್ಯವನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ ಗೊತ್ತಾ? ಇಟ್ಸ್ ನಾಟ್ ಫೇಟ್, ನಮ್ಮ ಕರ್ಮ ಅಲ್ಲ, ನಮ್ಮ ಲಕ್ ಕೂಡ ಅಲ್ಲ, ಆ ದೇವ್ರು ಕೂಡ ಅಲ್ಲ, ಬಟ್ ಇಟ್ ಈಸ್ ದ ಪಾಲಿಟಿಕ್ಸ್. ರಾಜಕಾರಣ ಇವತ್ತು ನಿಮ್ಮೆಲ್ಲರ ಬದುಕನ್ನು ಹಾಳು ಮಾಡ್ತಾ ಇದೆ. ಇವತ್ತು ನಾವು ಅನುಭವಿಸ್ತಾ ಇರುವಂಥ ಎಲ್ಲ ಸಮಸ್ಯೆಗಳು, ಈ ಬಾಲ ಗರ್ಭಿಣಿಯರಿರ್ಬೋದು, ನಿರುದ್ಯೋಗ ಸಮಸ್ಯೆ ಇರಬಹುದು, ವಿವಾಹದ ಸಮಸ್ಯೆ ಇರಬಹುದು, ಬೆಲೆ ಏರಿಕೆ ಸಮಸ್ಯೆ ಇರಬಹುದು, ರಿಯಲ್ ಎಸ್ಟೇಟ್ ಮಾಫಿಯಾ ಇರಬಹುದು, ಆರೋಗ್ಯದ ವೆಚ್ಚ ಏರಿಕೆ ಇರಬಹುದು, ಶಿಕ್ಷಣದ ಸಮಸ್ಯೆ ಇರಬಹುದು. ಇದೆಲ್ಲದಕ್ಕೂ ಮೂಲ ಕಾರಣ ಬೇರೆ ಯಾವುದೂ ಅಲ್ಲ, ಇಟ್ ಈಸ್ ಪಾಲಿಟಿಕ್ಸ್, ರಾಜಕಾರಣ. ನೀವೇ ನೋಡಿ, ನಿಮ್ಮ ತಂದೆ ತಾಯಿ ಬೆಳಗ್ಗೆ ಬೇಗ ಏಳಬೇಕು, ಕೆಲಸ ಮಾಡಲೇಬೇಕು. ಕೆಲಸ ಮಾಡದೇ ಇದ್ರೆ ಜೀವನ ನಡೆಯೋದಿಲ್ಲ. ಬರೀ ಹಳ್ಳಿಗಳಲ್ಲಿ ಕುಳಿತುಕೊಂಡ್ರೆ ಸಾಕಾಗಲ್ಲ, ನಗರಗಳಿಗೆ ವಲಸೆ ಹೋಗಬೇಕಾಗತ್ತೆ. ನಗರಗಳಲ್ಲಿ ವಲಸೆ ಹೋದಾಗ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗತ್ತೆ. ಹಲವಾರು ಅನ್ಯಾಯಗಳಿಗೆ ಅಲ್ಲಿ ಬಂದಾಗ ಜನ ಒಳಗಾಗಬೇಕಾಗತ್ತೆ. ಅಕಸ್ಮಾತ್ ಒಂದು ಸಣ್ಣ ಕುಟುಂಬ ಒಂದು ನಗರಕ್ಕೆ ವಲಸೆ ಬಂದಿದೆ ಅನ್ಕೊಳ್ಳಿ, ತಂದೆ ತಾಯಿ ಒಂದು ಸಣ್ಣ ಮಗಳಿದ್ದಾಳೆ ಅನ್ಕೊಳ್ಳೋಣ. ಆ ಮಗಳು 5ನೇ ತರಗತಿಯೋ 6ನೇ ತರಗತಿಯೋ ಹೋಗ್ತಾ ಇದ್ದಾಳೆ ಅನ್ಕೊಳ್ಳೋಣ. ತಂದೆ ತಾಯಿ ಕೆಲ್ಸಕ್ಕೆ ಹೋಗಲೇಬೇಕು, ಇಬ್ರು ಹೋಗಲೇಬೇಕು. ಒಬ್ಬರೇ ಹೋದ್ರೆ ಜೀವನ ಸಾಗಿಸೋದು ಕಷ್ಟ ಆಗುತ್ತೆ. ಅವರಿಬ್ರು ಕೆಲ್ಸಕ್ಕೆ ಹೋದಾಗ ಈ ಮಗುವಿನ ಕಾಳಜಿ ಮಾಡೋರು ಯಾರು? ಅದೇ ಟೈಮ್ಗೆ ಸಂಜೆ ಹೊತ್ತಲ್ಲಿ ಯಾರೋ ಒಬ್ಬ ಪಿತೂರಿ ಮಾಡಿ ಆ ಮಗುವನ್ನ ಅಪಹರಣ ಮಾಡಿಕೊಂಡು ಬಲಾತ್ಕಾರ ಮಾಡಿ ಬಿಡಬಹುದಲ್ಲ. ಅವ್ರ ಕೆಲ್ಸಕ್ಕೆ ಹೋದಾಗ ಅವರ ಮಗು ಒಂಟಿಯಾಗ್ಬಿಡುತ್ತೆ, ರಕ್ಷಣೆ ಇಲ್ಲದಾಗತ್ತೆ, ವಲ್ನರೇಬಲ್ ಆಗುತ್ತೆ, ದುರ್ಬಲವಾಗಿಬಿಡುತ್ತೆ. ಯಾರೋ ಬಂದು ಏನೋ ಮಾಡಿಬಿಡಬಹುದು. ನಾನು ಈಗಾಗಲೇ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಕಳೆದ 1 ವರ್ಷದಲ್ಲಿ 25,000 ಬಾಲ ಗರ್ಭಿಣಿಯರನ್ನ ಕರ್ನಾಟಕ ಕಂಡಿದೆ. ಇದು ಸಣ್ಣ ವಿಚಾರ ಅಲ್ಲ. ಸಣ್ಣ ವಯಸ್ಸಿನಲ್ಲಿ ಹೆಣ್ಮಕ್ಳು ಗರ್ಭಿಣಿಯರಾದ್ರೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಹುಟ್ಟೋ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಮದುವೆ ವಯಸ್ಸನ್ನು 18ಕ್ಕೆ ತಂದಿದೆ. ಇವತ್ತು ನೋಡಿದ್ರೆ 14, 15, 16 ವರ್ಷದ ಹೆಣ್ಮಕ್ಳು ಗರ್ಭಿಣಿಯರಾಗ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಇದರ ಮೂಲ ಬೇರೆ ಇರೋದು ಅದೇ ಪಾಲಿಟಿಕ್ಸ್ನಲ್ಲಿ. ಅದನ್ನು ನಾನು ಇವತ್ತು ರಿವೀಲ್ ಮಾಡ್ತೀನಿ, ಗಮನ ಇಟ್ಕೊಂಡು ಕೇಳ್ತಾ ಹೋಗಿ. ಆ ತಂದೆ ತಾಯಿ ಮಗುವನ್ನ ಬಿಟ್ಟು ಹೋದಾಗ ಆ ಮಗು ಗರ್ಭಿಣಿ ಆಗುತ್ತೆ ಅಂತ ಅಂದರೆ ಕೇವಲ ಆ ಮಗು ತಪ್ಪನ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಆ ಮಗು ಕೇರ್ಲೆಸ್ ಅಂತ ಅಲ್ಲ, ಅಲ್ಲಿನ ಸನ್ನಿವೇಶ, ಅಲ್ಲಿನ ಪರಿಸ್ಥಿತಿ ಆ ಮಗುವನ್ನ ಆ ಸವಾಲಿಗೆ ಒಡ್ಡಿತು. ಈ ಒಂದು ವ್ಯವಸ್ಥೆ ಆ ಮಗುವನ್ನ ಆ ದುಷ್ಕೃತ್ಯಕ್ಕೆ ತಳ್ಳಿದೆ, ಉದ್ದೇಶಪೂರ್ವಕವಾಗಿಯೇ ತಳ್ಳಿದೆ.
ಇವತ್ತೊಬ್ಬ ಪೊಲೀಸ್ ಅಧಿಕಾರಿ ಜೊತೆ ನಾನು ಮಾತಾಡಿದ್ದೀನಿ. ಸರ್ ಏನು ಸರ್ ಇದು 14ರಿಂದ 15 ವರ್ಷದ ಮಕ್ಕಳು ಇವತ್ತು ಗರ್ಭಿಣಿಯರಾಗ್ತಾ ಇದ್ದಾರೆ, ಯಾರು ಇವ್ರಿಗೆ ಬುದ್ಧಿ ಹೇಳೋದು ಅಂತ ಅವರೇ ಹೇಳ್ತಾ ಇದ್ರು. ಈ ಕಡೆ ತಂದೆ ತಾಯಿ ಬುದ್ಧಿ ಹೇಳಬೇಕು ಅಂದರೆ ತಂದೆ ತಾಯಿಗಳನ್ನು ಮಕ್ಕಳ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ. ಯಾಕಂದರೆ ಅವ್ರು ಕೆಲಸಕ್ಕೆ ಹೋಗಲೇಬೇಕು. ಕೆಲಸ ಇಲ್ಲ ಅಂದರೆ ಅವ್ರು ಹೊಟ್ಟೆಪಾಡು ನಡೆಯೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ. ಈ ಕಡೆ ಶಿಕ್ಷಣದ ಬೆಲೆ ಏರಿಕೆ, ಆ ಕಡೆ ಆಹಾರ ಧಾನ್ಯಗಳ ಬೆಲೆ ಏರಿಕೆ, ಈ ಕಡೆ ಆರೋಗ್ಯದ ಬೆಲೆ ಏರಿಕೆ. ಒಟ್ಟಿನಲ್ಲಿ ಉಳಿತಾಯ ಅನ್ನೋದೇ ಇಲ್ಲ ಇವತ್ತಿನ ಕಾಲದಲ್ಲಿ. ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಮಂಜುಳಾ ಅನ್ನುವಂಥ ಒಂದು ಹುಡುಗಿನ ತೆಗೆದುಕೊಳ್ಳೋಣ. ಅವ್ರ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಆ ಮಗು ಹಳ್ಳಿಲಿ ಇರುತ್ತೆ. ಅವಳ ಬಳಿ ಒಂದು ಸಣ್ಣ ಮೊಬೈಲ್ ಇದೆ. ಅಪ್ಪ ಅಮ್ಮನ ಪ್ರೀತಿ ಸಿಗ್ತಾ ಇಲ್ಲ. ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಯಾರೋ ಒಬ್ಬ ಹುಡುಗ ಮೆಸೇಜ್ ಮಾಡ್ತಾನೆ. ಆ ಮೆಸೇಜ್ನಿಂದ ಅವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಆ ಸ್ನೇಹ ಮುಂದೆ ಪ್ರೇಮವಾಗಿ ಬದಲಾಗುತ್ತೆ. ಅವರಿಗೆ ಭವಿಷ್ಯದ ಬಗ್ಗೆ ಅರಿವಿರಲ್ಲ. ಒಂದಿನ ಬೆಳಗ್ಗೆ ಎದ್ದಾಗ ಮಂಜುಳಾ ಗೊತ್ತಾಗುತ್ತೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಇನ್ನು ಶಾಲೆಯೇ ಮುಗಿಸಿದಂಥ ಒಂದು ಮಗು ಇವತ್ತು ತಾಯಿ. ಅವಳ ಕನಸುಗಳು ಅವತ್ತೇ ನುಚ್ಚು ನೂರಾಗುತ್ತೆ. ಅವಳ ಬದುಕೆ ಅವತ್ತು ಹಾಳಾಗಿ ಹೋಗ್ಬಿಡುತ್ತೆ. ಇದು ಕೇವಲ ಮಂಜುಳಾ ಒಬ್ಬಳ ಸ್ಟೋರಿ ಅಲ್ಲ. ಈ ತರಹದ ಸಾವಿರಾರು ಹೆಣ್ಮಕ್ಕಳ ಬದುಕನ್ನ ಇವತ್ತು ಕರ್ನಾಟಕ ಕಾಣ್ತಾ ಇದೆ. ನಮ್ಮ ಕಣ್ಮುಂದೆ ನಡೀತಾ ಇದೆ ಇಂಥ ಘಟನೆಗಳು. ಕುಟುಂಬಗಳು ಬದುಕೋಕೆ ಹೆಣಗಾಡ್ತಾ ಇವೆ. ತಂದೆ ತಾಯಿ ಪಾಲಕರು ಅಟ್ಲೀಸ್ಟ್ ಉಪಜೀವನಕ್ಕೋಸ್ಕರ ನಾವು ದುಡಿಲೇಬೇಕು ಅಂತ 24/7 ಒತ್ತಡದಲ್ಲಿ ಸಿಲ್ಕೊಂಡಿದ್ದಾರೆ. ಯಾಕಂದ್ರೆ ಸಿಸ್ಟಮ್ ಅವ್ರ ಬಗ್ಗೆ ಕೇರ್ ಮಾಡಲ್ಲ. ಸಿಸ್ಟಮ್ ಡಸಂಟ್ ಕೇರ್ ಅಬೌಟ್ ದ ಪೀಪಲ್. ನಮ್ಮಿಂದ ನಮಗೋಸ್ಕರ ನಾವೇ ಆಯ್ಕೆ ಮಾಡಿಕೊಂಡಂಥ ಸರ್ಕಾರಗಳು ಇವತ್ತು ನಮ್ಮ ಬಾಳನ್ನು ಹಾಳು ಮಾಡ್ತಾ ಇವೆ. ಇವತ್ತು ನಿಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ. ಇವತ್ತು ನಿಮಗೆ ಹೆಣ್ಣು ಸಿಗ್ತಾ ಇಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ. ಇವತ್ತು ನೀವು ಕಂಡಂಥ ಕನಸು ನಿಮ್ಮಿಂದ ಸಾಧ್ಯ ಇದ್ರೂ ನೀವು ಅದನ್ನು ಈಡೇರಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ. ಈ ಸಿಸ್ಟಮ್ ಆ ಥರ ರೂಪುಗೊಂಡಿದೆ. ನೀವು ಮಾಡದೇ ಇರೋ ತಪ್ಪಿಗೆ ನೀವು ಸಿಲುಕು ಹಾಕೊಂಡು ನರಳಾಡ್ತಾ ಇದ್ದೀರಿ. ಇದೆಲ್ಲ ಯಾಕೆ ಆಗ್ತಾ ಇದೆ? ಯಾಕೆ ಕುಟುಂಬಗಳು ಇಷ್ಟು ಕಷ್ಟಪಡಬೇಕಾಗಿದೆ? ಹಳ್ಳಿಗಳು ಹಿಂದುಳಿತಾ ಇವೆ, ನಗರಗಳು ನೋಡಿದರೆ ಬೆಳೀತಾ ಇವೆ. ಅದೇ ನಗರಗಳಲ್ಲಿ ವಲಸೆ ಬಂದವರು ಮತ್ತಷ್ಟು ಕಠಿಣ ಪರಿಸ್ಥಿತಿಗೆ ತಳ್ಳಲ್ಪಡ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಜಾಬ್ನ ಕೊರತೆ, ಮನೆ ಬಾಡಿಗೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇವೆ. ಇನ್ನು ಭೂಮಿಯ ಬೆಲೆ ಗಗನ ಮುಟ್ಟಿದೆ. ಇನ್ನು ನಿಮ್ಮ ಪ್ರಯತ್ನದ ಫಲವಾಗಿ ನಿಮಗೆ ಸಿಗಬೇಕಾಗಿದ್ದಂಥ ಅವಕಾಶಗಳು ಕದಿಯಲ್ಪಟ್ಟಿವೆ. ಕದ್ದಿದ್ದಾರೆ ಅವುಗಳನ್ನ. ದೇ ಹ್ಯಾವ್ ಬೀನ್ ಸ್ಟೋಲನ್. ಯಾಕಂದ್ರೆ ಸಿಸ್ಟಮ್ ಅನ್ನ ಅದೇ ತರ ಬಿಲ್ಡ್ ಮಾಡ್ಲಾಗ್ತಾ ಇದೆ. ಇವತ್ತು ಹಳ್ಳಿನಲ್ಲೇ ಉಳಿದ್ಬಿಟ್ರೆ ಜನ, ಸಿಟಿಗೆ ಯಾರೂ ಬರಲಿಲ್ಲ ಅಂತ ಅಂದ್ರೆ ರಿಯಲ್ ಎಸ್ಟೇಟ್ ಬೆಳೆಯೋದಿಲ್ಲ. ರಿಯಲ್ ಎಸ್ಟೇಟ್ ಬೆಳಿಲಿಲ್ಲ ಅಂತ ಅಂದರೆ ಈ ರಾಜಕಾರಣಿಗಳು ಖರೀದಿಸಿ ಇಟ್ಟಿರುವಂತಹ ಸಿಟಿ ಪಕ್ಕದ ಭೂಮಿಯಿಂದ ಇವರಿಗೆ ಲಾಭ ಬರೋದಿಲ್ಲ. ಇವತ್ತು ಸರ್ಕಾರದವರು ಹಳ್ಳಿಗಳಲ್ಲಿ ಇರೋರಿಗೇನೆ ಬಹಳಷ್ಟು ಉದ್ಯೋಗನ ಸೃಷ್ಟಿ ಮಾಡಿಕೊಟ್ರೆ ಯುವಕರು ನಗರಕ್ಕೆ ಬರೋದಿಲ್ಲ. ಯುವಕರು ನಗರಕ್ಕೆ ಬರಲಿಲ್ಲ ಅಂದರೆ ಅಲ್ಲಿನ ಮೆಸ್ ನಡೆಯೋದಿಲ್ಲ, ಅಲ್ಲಿನ ಟ್ಯೂಷನ್ ಸೆಂಟರ್ಗಳು ನಡೆಯೋದಿಲ್ಲ, ಅಲ್ಲಿಂದ ಸರ್ಕಾರಕ್ಕೆ ಸಿಗಬೇಕಾದಂತಹ ವರಮಾನನೂ ಕೂಡ ಸಿಗೋದಿಲ್ಲ. ಸೊ ನಿಮ್ಮನ್ನು ಜಾಬ್ಲೆಸ್ ಆಗಿ ಇಡೋಕೆನೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ರಾಜಕಾರಣಿಗಳ ಉದ್ದೇಶ ಬೆಂಗಳೂರು ಒಂದೇ ಬೆಳಿಬೇಕು. ಯಾಕಂದ್ರೆ ಆ ನಗರಗಳಲ್ಲೇ ಅವರ ಸೈಟ್ಗಳಿರುತ್ತೆ, ಆ ನಗರಗಳಲ್ಲೇ ಅವರ ಮಾಲ್ಗಳಿರುತ್ತೆ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋಕೆ ಬೆಂಗಳೂರನ್ನ ಬೆಳೆಸ್ತಾ ಇಲ್ಲ. ಬೆಂಗಳೂರನ್ನ ಬೆಳೆಸ್ತಾ ಇರೋದು ತಮ್ಮ ಬಿಸ್ನೆಸ್ಗಳಿಗೆ ಲಾಭ ಆಗ್ಲಿ ಅನ್ನೋ ಕಾರಣಕ್ಕೆ, ತಮ್ಮ ಸಂಪತ್ತು ಮತ್ತಷ್ಟು ಏರ್ಲಿ ಅನ್ನೋ ಕಾರಣಕ್ಕೆ. ಅಷ್ಟು ದೊಡ್ಡ ಉದ್ದೇಶ ಆಗಿದ್ರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ನಗರಗಳನ್ನ ಬೆಳೆಸಬಹುದಾಗಿತ್ತಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ಕೇಂದ್ರವನ್ನು ಬೆಳೆಸಬಹುದಾಗಿತ್ತಲ್ಲ. ಅವ್ರ ಉದ್ದೇಶನೇ ಬೇರೆ ಇದೆ, ಅವ್ರ ಪ್ಲಾನ್ ಬೇರೆ ಇದೆ. ನಾವು ಬಡವರಾಗೇ ಇರಬೇಕು, ಯುವಕರು ಬಡವರಾಗೇ ಇರಬೇಕು. ನಾವೆಷ್ಟು ಬಡವರಾಗಿರ್ತೀವಿ, ನಾವೆಷ್ಟು ನಮ್ಮ ನಡುವೆನೇ ಕಚ್ಚಾಡ್ತಾ ಇರ್ತೀವಿ, ನಾವೆಷ್ಟು ಆಹಾರಕ್ಕಾಗಿ, ನಾವೆಷ್ಟು ಹಣಕ್ಕಾಗಿ ಪರಿತಪಿಸ್ತಾ ಇರ್ತೀವಿ, ಅಲ್ಲಿವರೆಗೂ ಸರ್ಕಾರವನ್ನು ಪ್ರಶ್ನೆ ಮಾಡಲ್ಲ. ನಾವು ಮರ್ತಿರ್ತೀವಿ. ಯಾವಾಗ ನಾವು ಸಂಪದ್ಭರಿತರಾಗ್ತೀವಿ, ಯಾವಾಗ ನಮ್ಮ 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಗುತ್ತೆ, ಆ ಕ್ಷಣನೇ ಜನ ಸರ್ಕಾರವನ್ನು ಪ್ರಶ್ನೆ ಮಾಡೋಕೆ ಆರಂಭ ಮಾಡ್ತಾರೆ. ಸರ್ಕಾರವನ್ನು ಪ್ರಶ್ನೆ ಮಾಡೋಕೆ ಆರಂಭ ಮಾಡಿದ್ರೆ ಅದಕ್ಕೆ MLA MP ಗಳು ಉತ್ತರ ಕೊಡಬೇಕಾಗತ್ತೆ. ಅದು ಅವ್ರಿಗೆ ಬೇಡ. ನೀವು ಬುದ್ಧಿವಂತರಾಗೋದು ಬೇಡ ಅವ್ರಿಗೆ. ನಿಮ್ಮೂರಲ್ಲಿ ಒಂದು ಜಾತ್ರೆ, ಒಂದು ಹಬ್ಬ, ಒಂದು ಹುಣ್ಣಿಮೆ, ಒಂದು DJ ಸ್ಟಾರ್ಟ್ ಮಾಡೋಕ್ಕೆ ಒಬ್ಬ MLA MP ಬರ್ತಾರೆ ಹೊರತು ನಿಮ್ಮೂರಲ್ಲಿ ಒಂದು ಶಾಲೆ ಮಾಡೋಣ, ಬನ್ನಿ MLA ಅವರೇ, ಬನ್ನಿ MP ಅವರು ಅಂತಂದರೆ ಬರಲ್ಲ ಅವರು. ಯಾಕೆ? ನೀವು ಬುದ್ಧಿವಂತರಾದರೆ. ಇದೆಲ್ಲದರ ನಡುವೆ ಯುವಕರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ. ಅದು ಕೇವಲ ಸರ್ಕಾರಿ ಉದ್ಯೋಗ ಅಂತ ಅನ್ಲಿಕ್ಕೆ ಹೋಗಬೇಡಿ. ಪ್ರೈವೇಟ್ನಲ್ಲಿ ಕೂಡ ಉದ್ಯೋಗಗಳಿಲ್ಲ. ಉದ್ಯೋಗ ಇಲ್ಲದೆ ಆರ್ಥಿಕ ಭದ್ರತೆ ಇಲ್ಲ, ಆರ್ಥಿಕ ಭದ್ರತೆ ಇಲ್ಲದೆ ಮದುವೆ ಇಲ್ಲ, ಮದುವೆ ಇಲ್ಲದೆ ಕುಟುಂಬ ಇಲ್ಲ, ಕುಟುಂಬ ಇಲ್ಲದೆ ನೆಮ್ಮದಿ ಇಲ್ಲ. ನೀವ್ಯಾರು ಕೆಲವೊಬ್ರು ಒಂಟಿ ಆಗೋಕೆ ಇಷ್ಟಪಡ್ತಾ ಇರ್ಬೋದು, ಆದರೆ ಮಾನವ ಸಮಾಜ ಜೀವಿ, ಅವನಿಗೆ ತನ್ನದೇ ಆದಂಥ ಒಂದು ಸಂಗಾತಿ ಇರಲೇಬೇಕಾಗತ್ತೆ. ಬಟ್ ಈ ಸರ್ಕಾರ ನಿಮ್ಮನ್ನ ಮದುವೆ ಆಗೋಕೆ ಬಿಡ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ. ದ ಸಿಸ್ಟಮ್ ವಾಂಟ್ಸ್ ಎ ಜನರೇಷನ್ ದ್ಯಾಟ್ ಕೆನಾಟ್ ಕ್ವಶನ್ ಇಟ್. ಪ್ರಶ್ನೆ ಮಾಡಲಾಗದಂತಹ ಜನರೇಷನ್ ಅನ್ನ ನಮ್ಮ ಸರ್ಕಾರ ಸೃಷ್ಟಿ ಮಾಡ್ಕೊಳ್ತಾ ಇದೆ. ನಾವು ನಮಗೋಸ್ಕರ ನಮಗೆ ಬೇಕಾದಂಥ ಸರ್ಕಾರವನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇಲ್ಲ. ಸರ್ಕಾರಕ್ಕೆ ತನಗೆ ಬೇಕಾದಂತಹ ಜನರನ್ನ ಅದು 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 ಏನ್ ಮಾಡ್ಕೊಳ್ತಾ ಇದೆ, ಸೃಷ್ಟಿ ಮಾಡ್ಕೊಳ್ತಾ ಇದೆ.
ಥಿಂಕ್ ಆನ್ ಇಟ್. ನಮ್ಮ ಜನ ಡಿಸ್ಟ್ರಾಕ್ಟೆಡ್ ಆಗೇ ಇರ್ಬೇಕಂತಾರೆ ಅವರು. ನೀವೆಷ್ಟು ಡಿಸ್ಟ್ರಾಕ್ಟೆಡ್ ಆಗಿರ್ತೀರಿ ಅಷ್ಟು ಸರ್ಕಾರವನ್ನ ಇಗ್ನೋರ್ ಮಾಡ್ತೀರಿ, ನೀವೆಷ್ಟು ಇಗ್ನೋರ್ ಮಾಡ್ತೀರಿ ಅಷ್ಟು ಅವ್ರು ಆರಾಮಾಗಿರ್ತಾರೆ. ಇಲ್ಲೇ ಬೆಳಗಾವಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ನಡೆಯೋದಿದೆ, ಕೇವಲ 10 ದಿನ. ಇಲ್ಲಿ 1 ವರ್ಷದಿಂದ ಹಾಳು ಬಿದ್ದಂಥ ರಸ್ತೆಯನ್ನ ಕೇವಲ 10 ದಿನಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. 20 ಕೋಟಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಅಂದ್ರೆ ಅವ್ರಿಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ಅವ್ರು ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ, ಆದರೆ ಜನರಿಗೆ ಏನ್ ಬೇಕು ಅದನ್ನ ಮಾಡಿಕೊಡೋಕೆ ಅವ್ರು ರೆಡಿ ಇಲ್ಲ. ದೇ ಆರ್ ನಾಟ್ ಅಟ್ ಆಲ್ ರೆಡಿ. ಪ್ರತಿ ಬಾರಿ ಬೆಲೆ ಏರಿಕೆ ಆಗುತ್ತೆ, ಪ್ರತಿ ಬಾರಿ ಟ್ಯಾಕ್ಸ್ ನಲ್ಲಿ ಏರಿಕೆ ಆಗುತ್ತೆ, ಪ್ರತಿ ಬಾರಿ ನಿಮ್ಮ ಅವಕಾಶಗಳನ್ನ ಕಸಿದುಕೊಳ್ಳಲಾಗುತ್ತೆ. ಇದೆಲ್ಲದರ ಮೂಲ ಬೇರಿರೋದು, ಇದೆಲ್ಲದರ ಸೂತ್ರಧಾರ ಆ ರಾಜಕಾರಣ. ಹರೀಶ್ ಅನ್ನುವಂತ 22 ವರ್ಷದ ಹುಡುಗ ಡಿಗ್ರಿ ಮುಗಿಸ್ತಾನೆ, ಇಂಜಿನಿಯರಿಂಗ್ ಮಾಡಿರ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ. ಜಾಬ್ ಅಪ್ಲಿಕೇಶನ್ ಹಾಕಿದಾಗ ನಿನಗೆ ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ತಾರೆ. ಆತ ಕಲ್ತಿರೋದು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ, ಆತನಿಗೆ ಇಂಗ್ಲಿಷ್ ಬರಲ್ಲ. ಆತ ಇಂಗ್ಲಿಷ್ ಕಲ್ತ್ರೆ ಎಲ್ಲಿ ಒಳ್ಳೆ ಜಾಬ್ ಹಿಡಿತಾನಂತ ಹೇಳಿ ಸರ್ಕಾರ ಅವನಿಗೆ ಒಳ್ಳೆ ಇಂಗ್ಲಿಷ್ ಟೀಚರ್ನೇ ಕೊಟ್ಟಿಲ್ಲ. ಸರಿ, ನಾನು ಕಲಿತೀನಿ ಅಂತ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಜಾಯ್ನ್ ಆಗ್ತಾನೆ. ಅದನ್ನ ಜಾಯ್ನ್ ಆಗಿ ಮತ್ತೆ ಜಾಬ್ ಸೇರೋಕೆ ಹೋಗ್ತಾನೆ. ಅಲ್ಲಿ ಕೇಳ್ತಾರೆ ನಿನ್ನ ಬಳಿ ಯಾವ ಸ್ಕಿಲ್ ಇದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಸ್ಕಿಲ್ ಅನ್ನು ಕೂಡ ಅವನಿಗೆ ಕಲಿಸ್ಕೊಟ್ಟಿಲ್ಲ. ಮತ್ತೆ 6 ರಿಂದ 7 ತಿಂಗಳು ಆತ ಮತ್ತೆ ಹೊಸ ಕೋರ್ಸನ್ನ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಮತ್ತೆ ಹೋಗ್ತಾನೆ ಜಾಬ್ ಕೇಳೋಕೆ. ಆಗ ಕೇಳ್ತಾರೆ ಯಾರ ರೆಕಮೆಂಡೇಶನ್ ಇಂದ ಬಂದಿದ್ದೀಯ, ಯಾರ ರೆಕಮೆಂಡೇಶನ್ ತೊಗೊಂಡು ಬಂದಿದ್ಯಾ. ಆತ ಶಾಲೆ ಕಲ್ತ, ಕಾಲೇಜ್ ಕಲ್ತ, ಸ್ಪೋಕನ್ ಇಂಗ್ಲಿಷ್ ಕಲ್ತ, ಆಮೇಲೆ ಸ್ಕಿಲ್ ಅನ್ನು ಕೂಡ ಬೆಳೆಸ್ಕೊಂಡ. ಆಮೇಲೆ ಮತ್ತೆ ಕೇಳೋದು ಯಾರ ರೆಕಮೆಂಡೇಶನ್. ಸೊ ರೆಕಮೆಂಡೇಶನ್ ಬೇಕಾಗಿದ್ರೆ ಆತ ಇಷ್ಟೆಲ್ಲ ಪ್ರಯತ್ನ ಪಡಬೇಕಾಗಿತ್ತ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ಅವರ್ ಸೊಸೈಟಿ. ಸೊ ಅಂತ ಹುಡುಗ 1 ವರ್ಷ 2 ವರ್ಷ ಅಲ್ದಾಡ್ತಾನೆ, ವಾಪಸ್ ಹಳ್ಳಿಗೆ ಬರ್ತಾನೆ. ಅದೇ ಹೊಲ, ಅದೇ ಕೃಷಿ ಭೂಮಿ, ಅದೇ ಎಮ್ಮೆ, ಅದೇ ಆಕಳು. 20-25 ವರ್ಷ ಆಗುತ್ತೆ. ಮನೇಲಿ ಹೆಣ್ಣು ನೋಡೋಕೆ ಆರಂಭ ಮಾಡ್ತಾರೆ. ಆ ಕಡೆ ತವ್ರ ಮನೆಯವ್ರು ಕೇಳ್ತಾರೆ ನಿಮ್ಮ ಹುಡುಗನಿಗೆ ಯಾವ ಉದ್ಯೋಗ ಇದೆ, ಸರ್ಕಾರಿ ಉದ್ಯೋಗ ಇದೆಯಾ, ಹೊಲ ಎಷ್ಟಿದೆ ನಿಮ್ದು, ಎಷ್ಟು ಆದಾಯ ಇದೆ ನಿಮ್ದು. ಈ ಕಡೆ ಸರ್ಕಾರ ಇವನ ಹಾಕಿದಂತಹ ಶ್ರಮಕ್ಕೆ ಒಂದು ಸರಿಯಾದ ಉದ್ಯೋಗವನ್ನು ಕೊಡ್ಲಿಲ್ಲ. ಈ ಕಡೆ ತವ್ರ ಮನೆಯವರು ಇವನಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇವನೇನ್ ಮಾಡ್ಬೇಕೀಗ? ವಾಟ್ ಶುಡ್ ಹಿ ಡೂ ನೌ? ಅವನಿಗೆ ಅವಾಗ ಜ್ಞಾನೋದಯ ಆಗಿರುತ್ತೆ. ಓಹೋ, ನಾನು ಇಲ್ಲಿವರೆಗೂ ಜೈಕಾರ ಹಾಕ್ತಿದ್ನಲ್ಲ ರಾಜಕಾರಣಿಗಳು, ಅವರೇ ಇವತ್ತು ನನ್ನ ಈ ಕಷ್ಟಕ್ಕೆ ಕಾರಣ. ಅಷ್ಟೊತ್ತು ಏಜ್ ಆಗಿಬಿಟ್ಟಿರುತ್ತೆ, 30-35 ದಾಟಿಬಿಟ್ಟಿರುತ್ತೆ. ಲೆಟ್ಸ್ ಬಿ ಆನೆಸ್ಟ್, ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವತ್ತು ಇಡೀ ಭಾರತ ಅನುಭವಿಸ್ತಾ ಇರುವಂಥ ಸಮಸ್ಯೆಗೆ ಮೂಲ ಕಾರಣ ರಾಜಕಾರಣ. ದೇ ಆರ್ ಡೆಸ್ಟ್ರಾಯಿಂಗ್ ದ ಇಂಡಿಯಾ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಬ್ರೋಕನ್ ಫ್ಯಾಮಿಲೀಸ್, ಮುರಿದಿರುವಂತಹ ಕುಟುಂಬಗಳು, ಹೆಚ್ಚಾಗ್ತಾ ಇರುವಂತಹ ಡಿವೋರ್ಸಸ್ಗಳು. ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಕ್ರಮ ಸಂಬಂಧಗಳು ಕಂಡು ಬರುತ್ತೆ. ಯಾಕಂದ್ರೆ ದಿನಪೂರ್ತಿ ಕಷ್ಟಪಟ್ಟು ದುಡಿಯುವಂತ ಒಬ್ಬ ಹುಡುಗನಿಗೆ ರಾತ್ರಿ ಬಂದು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡು, ಅವಳ ಜೊತೆ ಖುಷಿಯಾಗಿರು, ಅವಳನ್ನ ಸಂತೃಪ್ತಿ ಪಡಿಸು ಅಂದ್ರೆ ಅವನಿಂದ ಆಗತ್ತಾ? ಈಸ್ ಇಟ್ ಪಾಸಿಬಲ್? ಬೆಳಗ್ಗೆ 9 ರಿಂದ ಸಂಜೆ 6 ಕುಳಿತಿರುವಂತ ಒಬ್ಬ ಹುಡುಗನಿಗೆ ಆ ಸಾಮರ್ಥ್ಯ ಇರುತ್ತಾ? ನೆವರ್. ಆ ಕಾರಣಕ್ಕಾಗಿನೇ ಆ ಕಡೆ ಹುಡುಗರು ಜಾಬ್ ಹೋದ ತಕ್ಷಣ ಈ ಕಡೆ ಕೆಲ ಹೆಣ್ಮಕ್ಳು ತಪ್ಪದಾರಿಗೆ ಇಳಿತಾ ಇದ್ದಾರೆ. ಅವರನ್ನ ಈ ಸಿಸ್ಟಮ್ ಇಳಿಸ್ತಾ ಇದೆ. ಮೊದಲು ರೆಡ್ ಲೈಟ್ ಏರಿಯಾಗಳಲ್ಲಿ ಬರೀ ಹುಡುಗಿರು ಸಿಗ್ತಾ ಇದ್ರು, ಇವತ್ತು ಹುಡುಗರು ಕೂಡ ಸಿಗ್ತಾ ಇದ್ದಾರೆ. ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸವನ್ನ. ಯಾಕಂತ ಅಂದ್ರೆ ಹುಡುಗರ ಶಕ್ತಿಯನ್ನ ಈ ಸಿಸ್ಟಮ್ ಹಾಳು ಮಾಡ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗ್ತಾರೋ ಆ ಉದ್ದೇಶವೇ ಅಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಇನ್ನು ಯಾವ ಪ್ರತಿಫಲಕ್ಕಾಗಿ ಮದುವೆ ಆಗ್ಬೇಕು? ಕಷ್ಟಪಟ್ಟು ದುಡಿದಂತ 10-20 ಲಕ್ಷ ಮಕ್ಕಳನ್ನ ಮಾಡ್ಕೋದ್ರಲ್ಲೇ ಹೋಗ್ಬಿಡುತ್ತೆ. IVF ಕೇಂದ್ರಗಳಿಗೆ 10 ರಿಂದ 20 ಲಕ್ಷ ಸುರುತ್ತಾ ಇದ್ದಾರೆ ಎಲ್ಲರೂ. ಇನ್ನು ಎಲ್ಲಾ ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಎಜುಕೇಶನ್ ಫ್ರೀ ಇದೆ, ಹೆಲ್ತ್ ಫ್ರೀ ಇದೆ. ನೀವು ಲಂಡನ್ಗೆ ಹೋದ್ರೆ ಫ್ರೀ ಎಜುಕೇಶನ್ ನಿಮಗೆ, ಕ್ವಾಲಿಟಿ ಎಜುಕೇಶನ್. ಫಿನ್ಲ್ಯಾಂಡ್ಗೆ ಹೋದ್ರೆ ಫ್ರೀ ಎಜುಕೇಶನ್ ನಿಮಗೆ. ಆದ್ರೆ ನಮ್ಮ ಭಾರತದಲ್ಲಿ ಈ ಎಜುಕೇಶನ್, ಈ ಹೆಲ್ತ್ ಇನ್ಸ್ಟಿಟ್ಯೂಟ್ಗಳೇ ದೊಡ್ಡ ಬಿಸಿನೆಸ್. ಉದ್ದೇಶಪೂರ್ವಕವಾಗಿ ಸರ್ಕಾರಿ ಶಾಲೆಗಳನ್ನ ಹಾಳು ಮಾಡಲಾಗ್ತಾ ಇದೆ. ಇವತ್ತು ನಾನು ಕೂಡ ಪಾಂಚಜನ್ಯ IAS ಸಂಸ್ಥೆನ ಯಾಕೆ ನಡೆಸಬೇಕಾಗಿದೆ ಅಂತ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನೇ ಕೊಡ್ಲಾಗ್ತಾ ಇಲ್ಲ. UPSC ಎಕ್ಸಾಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಕಾಲೇಜಲ್ಲಿ ಕಲಿಯುವಾಗಲೇ ಟೀಚ್ ಮಾಡಿಬಿಟ್ರೆ ನಮ್ಮ ಕೋಚಿಂಗ್ ಸಂಸ್ಥೆ ಅಗತ್ಯ ಏನಿದೆ? ನಾಟ್ ನೆಸೆಸರಿ ಎಟ್ ಆಲ್. ಬಟ್ ಕಲ್ಸ್ಕೊಡ್ಲಾಗ್ತಾ ಇಲ್ಲ. ಇಂಗ್ಲಿಷ್ ಮಾತಾಡೋಕೆ ಕಲ್ಸಲ್ಲ, ಇಂಗ್ಲಿಷ್ ಗ್ರಾಮರ್ ಕಲ್ಸಲ್ಲ ನಮ್ಮ ಶಾಲೆಗಳಲ್ಲಿ. ಅದನ್ನು ಕೂಡ ನಾವೇ ಕಲ್ಸ್ಕೊಡ್ಬೇಕಾಗಿದೆ. ಯಾಕೆ? ಆ ತರ ಸಿಸ್ಟಮ್ ಅನ್ನ ರೂಪುಗೊಳಿಸ್ತಾ ಇದ್ದಾರೆ. ಇಟ್ ಈಸ್ ಅ ಪ್ಲಾನೆಡ್ ಸ್ಕ್ಯಾಮ್. ನೆನ್ಪಿಟ್ಕೊಳ್ರಿ, ರಾಜಕಾರಣಿಗಳು ಯಾವತ್ತೂ ಕೂಡ ಡಿವಿಷನ್ ಆದಾಗ ಮತ್ತಷ್ಟು ಬೆಳೀತಾರೆ. ಎಷ್ಟು ಒಡಕುಂಟಾಗುತ್ತೆ ನಮ್ಮ ನಡುವೆ ಅಷ್ಟು ಬೆಳೀತಾ ಹೋಗ್ತಾರೆ. ಬ್ರಿಟಿಷರು ಮಾಡಿದ್ದು ಇದನ್ನೇ. ಹಿಂದೂ ಮುಸ್ಲಿಂ ಅಂತ ತೆಗೆದುಕೊಂಡು ಬಂದ್ರು, ತಾವು ಆಡಳಿತ ಮಾಡಿದ್ರು. ಇವತ್ತಿನ ರಾಜಕಾರಣಿಗಳು ಕೂಡ ಅದನ್ನೇ ಮಾಡ್ತಾ ಇರೋದು. ಕೆಲವೊಬ್ರು ಜಾತಿಗಳ ನಡುವೆ ತಾರತಮ್ಯ ತರ್ತಾರೆ, ಕೆಲವೊಬ್ರು ಧರ್ಮಗಳ ನಡುವೆ ತಾರತಮ್ಯ ತರ್ತಾರೆ. ಹುಷಾರಾಗಿರಿ. ನಾವೆಷ್ಟು ಒಡಿತೀವಿ, ನಮ್ಮಲ್ಲಿ ಎಷ್ಟು ಒಡಕುಂಟಾಗತ್ತೆ, ಅವರಷ್ಟು ಬೆಳೀತಾನೆ ಹೋಗ್ತಾರೆ. ಹಿಂದೂ ವರ್ಸಸ್ ಮುಸ್ಲಿಂ, ರಿಚ್ ವರ್ಸಸ್ ಪುವರ್, ನೆಪೋಟಿಸಮ್, ಡೈನಾಸ್ಟಿಕ್ ಪಾಲಿಟಿಕ್ಸ್ ಅನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು. ಇವತ್ತು ನೀವು ನೋಡಿ, ಒಬ್ಬ ರಾಜಕಾರಣಿಯ ಮಗ ಮತ್ತೆ ರಾಜಕಾರಣಿನೇ ಆಗ್ತಾನೆ, ಒಬ್ಬ MLA ಮಗ ಮತ್ತೆ MLAನೇ ಆಗ್ತಾನೆ, ಒಬ್ಬ MP ಮಗ ಮತ್ತೆ MPನೇ ಆಗ್ತಾನೆ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತವರು. ಆದ್ರೆ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕರ ಮಗ ಶಿಕ್ಷಕನಾಗ್ತಾ ಇದ್ದಾನ, ಒಬ್ಬ PSI ನ ಮಗ ಮತ್ತೆ PSI ಆಗ್ತಾ ಇದ್ದಾನ? ಆಗ್ತಾ ಇಲ್ಲ. ಯಾಕಂದ್ರೆ ಸಿಸ್ಟಮ್ ಅನ್ನ ಆತರ ರೂಪುಗೊಳಿಸಲಾಗ್ತಾ ಇದೆ. ಹಿಂದೆ ಈ ತರ ಇರಲಿಲ್ಲ. ಇದು ಈಗ ಬಂದಿರುವಂತ ಒಂದು ದುಸ್ಥಿತಿ. ಕೆಲವೇ ಕೆಲವು ಜನರಿಗೆ, ನೀವು KS ನಲ್ಲಿ ನೋಡ್ತಾನೆ ಇರ್ತೀರಿ,
ದುಡ್ಡು ಕೊಟ್ಟೋರ್ಗೆ ಮಾತ್ರ ಉದ್ಯೋಗನ ಕೊಡ್ಲಾಗ್ತಾ ಇದೆ. ನೀವೆಷ್ಟೇ ಇಂಟೆಲಿಜೆಂಟ್ ಇರಿ, ನಿಮ್ ಬಳಿ ದುಡ್ಡು ಇದೆಯಾ, ಬಾ, ದುಡ್ಡಿಲ್ವಾ ಖಾಲಿ ಮಾಡು. ದಿಸ್ ಈಸ್ ದ ರಿಯಾಲಿಟಿ ಆಫ್ ಅವರ್ ಜನರೇಷನ್. ಇದು ನಮ್ಮ ಜನರೇಷನ್ ನ ಸಮಸ್ಯೆ. ಬಟ್ ಸತ್ಯ ಹೇಳ್ತೀನಿ ಕೇಳಿ, ಈ ಎಲ್ಲಾ ಸಮಸ್ಯೆಗಳಿಗೆ ರಾಜಕಾರಣಿಗಳಿಂದ ಪರಿಹಾರ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಕೂತ್ಕೊಡ್ಬೇಡಿ, ಅದು ಉಚಿತನ ಆಗುತ್ತೆ. ದೇ ನೆವರ್ ಡೂ ಇಟ್. ವಿ ಮಸ್ಟ್ ಟೇಕ್ ಅವರ್ ರೆಸ್ಪಾನ್ಸಿಬಿಲಿಟಿ, ಅವರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಅವರ್ ಸೊಸೈಟಲ್ ರೆಸ್ಪಾನ್ಸಿಬಿಲಿಟಿ. ಈಗ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ನೀವು ರಾಜಕಾರಣಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀವು ರಾಜಕಾರಣವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದ್ರೆ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡಿಕೊಳ್ಳಬಲ್ಲಿರಿ. ನೀವು ನಿಮ್ಮ ಫ್ಯಾಮಿಲಿಯನ್ನ ಕಂಟ್ರೋಲ್ ಮಾಡಿಕೊಳ್ಳಬಲ್ಲಿರಿ. ನೀವು ನಿಮ್ಮ ಮುಂದಿನ ಭವಿಷ್ಯವನ್ನ ಕಂಟ್ರೋಲ್ ಮಾಡಿಕೊಳ್ಳಬಲ್ಲಿರಿ, ನೀವು ಪ್ರಯತ್ನ ಪಟ್ರೆ. ನಾನು ಈಗಾಗಲೇ ಹೇಳಿದಂತೆ, ಆ ಸಣ್ಣ ಹುಡುಗಿ ಇರಬಹುದು, ಆ ಹರೀಶ್ ಇರಬಹುದು, ಈ ತರ ನೀವು ಸಾಕಷ್ಟು ಸಂಕಟವನ್ನು ಅನುಭವಿಸಿರ್ತೀರಿ. ಅವರಿಗೆ ಒಳ್ಳೆ ಒಳ್ಳೆ ಅವಕಾಶಗಳಿದ್ವು, ಆದ್ರೆ ಸಿಸ್ಟಮ್ ಅವರನ್ನ ಹಾಳು ಮಾಡ್ತು. ಅವರಿಗೆ ಸರಿಯಾದ ಗೈಡೆನ್ಸ್ ಸಿಕ್ಕಿದ್ರೆ, ಅವರಿಗೆ ಸರಿಯಾದ ಅವೇರ್ನೆಸ್ ಕೊಟ್ಟಿದ್ರೆ, ಅವರಿಗೆ ಧೈರ್ಯವನ್ನ ತುಂಬಿದ್ರೆ, ಅವ್ರು ಏನೇನೋ ಆಗ್ಬಿಡ್ತಾ ಇದ್ರು, ದೊಡ್ಡ ದೊಡ್ಡ ಲೀಡರ್ಗಳಾಗ್ತಾ ಇದ್ರು. ಆದ್ರೆ ಅವರಿಂದ ಅದಾಗ್ಲಿಲ್ಲ. ಬಟ್ ಯು ಕ್ಯಾನ್ ಡೂ ಇಟ್. ನಿಮಗೆ ಆ ಗೈಡೆನ್ಸ್ ಸಿಗ್ತಾ ಇದೆ. ನಿಮಗೆ ಇವತ್ತು ಯೂಟ್ಯೂಬ್ ನಲ್ಲಿ ಎಲ್ಲ ಸಿಗುತ್ತೆ. ಯು ಕ್ಯಾನ್ ಗೆಟ್ ಎನಿಥಿಂಗ್. ನಿಮಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ ಗಳಿಂದ ಬಹಳಷ್ಟು ಅಂಶ ಸಿಗುತ್ತೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು, ನೀವು ಬೆಳಿಬಹುದು. ಆ ಗೈಡೆನ್ಸ್ ನಿಮ್ಮಿಂದಾನೇ ಸ್ಟಾರ್ಟ್ ಆಗಬೇಕು. ಆ ಧೈರ್ಯ ನಿಮ್ಮಿಂದಾನೇ ಆರಂಭ ಆಗಬೇಕು. ರಾಜಕಾರಣಿಗಳಿಂದ ನನಗೆ ಅನ್ಯಾಯ ಆಯ್ತು ಅಂತ ಅಳ್ತಾ ಕೂತ್ಕೊಳ್ಳಾಗತ್ತೆ ಇಲ್ಲ. ನೀವು ರಾಜಕಾರಣಿಗಳಿಂದ ಅನ್ಯಾಯಕ್ಕೊಳಗಾದಂತ ವ್ಯಕ್ತಿ ಮಾತ್ರ ಅಲ್ಲ. ಬಿಟ್ಟು ಬಿಡ್ರಿ, ಅದನ್ನ ಮರ್ತು ಬಿಡಿ. ನೀವು ಮುಂದಿನ ಭವಿಷ್ಯದ ಹೋಪ್. ಯು ಆರ್ ದ ಹೋಪ್ ಫಾರ್ ದಿ ನೆಕ್ಸ್ಟ್ ಜನರೇಷನ್. ಇವರೇನೇನು ಅನ್ಯಾಯ ಮಾಡಿದಾರಲ್ಲ, ಅದನ್ನ ಮೆಟ್ಟಿ ನಿಲ್ಲುವಂತಹ ಸಮಯ ಈಗ ಬಂದಿದೆ. ಈ ಏನ್ ವಿಷವರ್ತುಲ ಇದೆಯಲ್ಲ, ಈ ಬಡತನ, ನಿರುದ್ಯೋಗ, ಅವಿವಾಹ, ಬಾಲಗರ್ಭಿಣಿಯರು, ಇದೆಲ್ಲದರ ಈ ಒಂದು ವಿಷವರ್ತುಲವನ್ನ ಮುರಿಯುವಂತಹ ಕೆಪಾಸಿಟಿ ನಿಮ್ ಬಳಿ ಇದೆ. ಯು ಆರ್ ದ ಒನ್ ಹೂ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಯು ಆರ್ ದ ಒನ್ ಹೂ ಇಸ್ ಪವರ್ಫುಲ್ ಮೋರ್ ದನ್ ವಾಟ್ ಯು ಥಿಂಕ್. ಅಂಡ್ ದ ಫೈಟ್ ಈಸ್ ಸ್ಟಾರ್ಟ್ಸ್ ನೌ, ರೈಟ್ ನೌ. ಒಂದ್ಸಾರಿ ಥಿಂಕ್ ಮಾಡಿ. ಎಲ್ಲಾ ನಿರುದ್ಯೋಗ, ಎಲ್ಲಾ ಹಣದುಬ್ಬರ, ಬೆಲೆ ಏರಿಕೆಗಳು, ಬಾಲಗರ್ಭಿಣಿಯರು, ಮುರಿದಿರುವಂತಹ ಕುಟುಂಬಗಳು, ಇದೆಲ್ಲದರ ಮೂಲ ಬೇರಿರೋದು ಅದೇ ರಾಜಕಾರಣದಲ್ಲಿ, ಹೌದಲ್ವಾ? ಆದರೆ ಪರಿಹಾರ ಇರೋದು ರಾಜಕಾರಣದಲ್ಲಿ ಅಲ್ಲ. ಈಗ ಸದ್ಯಕ್ಕಂತೂ ಅಲ್ಲಿ ಪರಿಹಾರ ಇಲ್ಲವೇ ಇಲ್ಲ. ಅದಕ್ಕೆ ಪರಿಹಾರ ಇರೋದು ನಿಮ್ಮಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆತ್ಮವಿಶ್ವಾಸದಲ್ಲಿ. ಇವತ್ತೇ ಡಿಸೈಡ್ ಮಾಡಿ, ವಿಲ್ ಯು ವೇಟ್ ಆರ್ ವಿಲ್ ಯು ರೈಸ್? ನೀವು ವೇಟ್ ಮಾಡ್ತೀರಾ ಅಥವಾ ಬೆಳೆದ್ ನಿಲ್ತೀರಾ? ಯಾವ ಸಿಸ್ಟಮ್ನಿಂದ ನಿಮ್ಮ ಬದುಕು, ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬ ಹಾಳಾಗ್ತಾ ಇದೆಯೋ ಅದು ಹಾಗೆ ಹಾಳಾಗೋಕೆ ನೀವು ಬಿಡ್ತೀರೋ, ಅಥವಾ ಅದರ ವಿರುದ್ಧ ತೊಡೆ ತಟ್ಟಿ ನಾನು ಎದುರಿಸ್ತೀನಿ, ಅದೇನು ಬರುತ್ತೆ ಬರಲಿ, ನಾನು ಗೆಲ್ತೀನಿ ಅಂತ ಧೈರ್ಯದಿಂದ ನಿಂತ್ಕೊಳ್ತೀರೋ? ನೀವೇ ಆಲೋಚನೆ ಮಾಡಿ. ಸಿಸ್ಟಮ್ ಅನ್ನೋದು ಒಂದೇ ದಿನದಲ್ಲಿ ಬದಲಾಗೋದಿಲ್ಲ. ಬಟ್ ಒನ್ ಪರ್ಸನ್, ಒನ್ ಫ್ಯಾಮಿಲಿ, ಒನ್ ಜನರೇಷನ್ ಆಟ್ ಎ ಟೈಮ್ ವಿ ಕ್ಯಾನ್ ಚೇಂಜ್. ನಾವು ಬದಲಾಯಿಸಬಹುದು. ಎಸ್, ವಿ ಕ್ಯಾನ್ ಫೈಟ್. ನಾವು ಹೋರಾಡಬಲ್ವಿ. ಅದಕ್ಕೇನು ಪರಿಹಾರ? ಶಿಸ್ತುಬದ್ಧವಾದಂತಹ ವೇಳಾಪಟ್ಟಿಯನ್ನು ಹಾಕೊಂಡು ಪ್ರತಿದಿನ ನಮ್ಮ ಸ್ಕಿಲ್ಗಳನ್ನ ಬೆಳೆಸ್ಕೊಳ್ತಾ ಹೋಗೋದು, ಸ್ವತಂತ್ರವಾಗಿ ದುಡಿಯೋದು, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋದು. ಕುರಿಗಳಾಗಬಾರ್ದು, ಹುಲಿಗಳಾಗಬೇಕು. ಅಂಡ್ ದ ಫೈಟ್ ಬಿಗಿನ್ಸ್ ವಿತ್ ಯು, ರೈಟ್ ಹಿಯರ್, ರೈಟ್ ನೌ. ಈ ಕ್ಷಣದಿಂದಲೇ ನಿಮ್ಮ ಹೋರಾಟ ಆರಂಭ ಆಗ್ತಾ ಇದೆ. ಸಿಸ್ಟಮ್ ಅನ್ನ ತೆಗಳ್ತಾ ಕೂತ್ಕೊಳ್ಬೇಡಿ. ಸಿಸ್ಟಮ್ ಇರೋದೇ ಹಾಗೆ. ಅದನ್ನ ಬದಲಾಯಿಸೋಕೆ ನೀವು ಮುಂದೆ ದೊಡ್ಡ ದೊಡ್ಡ ಲೀಡರ್ಗಳಾಗಬೇಕು. ಮುಂದೆ ದೊಡ್ಡ ಲೀಡರ್ ಆಗಬೇಕು ಅಂದ್ರೆ ಇವತ್ತು ನೀವು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇರಬೇಕು. ರೆಡಿ ಇದ್ದೀರಾ? ಆರ್ ಯು ರೆಡಿ? ನೀವು ಸಿದ್ಧವಾಗಿದ್ರೆ ಎಸ್, ಐ ವಿಲ್ ಮೇಕ್ ಇಟ್ ಹ್ಯಾಪನ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.